ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಯಜಮಾನ್ರೆ ನಮಸ್ಕಾರ ಬನ್ನಿ. ನಮಸ್ಕಾರ.这火车上可能是这火车。ಅದೇ ಥರ ಆ ಕಡೆ ಹಾಕಿ
ಓ Thank you.
ನಮಸ್ಕಾರ ಏನಾಗ ಆದಿ ಪರಮೇಶ್ವರಿ ತಾಯಿ ಬನಶಂಕರಿ ದೇವಿಯಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಿಂದ ನಮ್ಮ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಹಾಗೂ ಪೂಜಾರಿಯವರ ನೇತೃತ್ವದಲ್ಲಿ ಹಾಗೂ ಸಮಾಜದ ಎಲ್ಲ ಹಿರಿಯರು ಹಾಗೂ ಯುವಕ ಬಾಂಧವರ ನೇತೃತ್ವದಲ್ಲಿ ಈ ಸಲದಂತೆ ಪ್ರತಿ ವರ್ಷವೂ ಕೂಡ ಈ ದೇವಿಯ ಜಾತ್ರೆಯು ಅತ್ಯಂತ ವಿಜೃಂಭಣೆಯಾಗಿ ಜರುಗಲಿದೆ. ಇದರ ಒಂದು ಇತಿಹಾಸವನ್ನು ನಾವು ನೆನಪಿಸಿದಾಗ ಯಾರೋ ಒಬ್ಬ ಭಕ್ತರ ರೂಪದಲ್ಲಿ ತಾಯಿ ಅರ್ಪಣೆ ಮಾಡಿ ನಾನು ಈ ದೇವಿ ನಮ್ಮನ್ನು ಅಲಂಕಾರ ಮಾಡೋಕ್ಕೆ ನಮ್ಮನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಸಲಹೆಯ ಮೇರೆಗೆ ಸುಮಾರು 300 ವರ್ಷಗಳ ಇತಿಹಾಸ ಇರುವಂಥ ಈ ತಾಯಿಯ ವಿಶೇಷತೆ ಏನಂದರೆ ಪ್ರತಿ ತಾಯಂದಿರು ಈ ಒಂದು ದೇವಿಯ ಅಂಗವಾಗಿ ಉಪವಾಸ ವ್ರತವನ್ನು ಮಾಡ್ತಾರೆ. 10 ದಿನಗಳ ಕಾಲ ಈ ದೇವಿಯ ಉಪವಾಸವನ್ನು ಮಾಡಿ ತಮ್ಮಲ್ಲಿರ್ತಕ್ಕಂಥ ಇಷ್ಟಾರ್ಥವನ್ನು ಆ ದೇವಿಗೆ ಅರ್ಪಣೆ ಮಾಡಿ ಸಕಲವನ್ನು ನಮಗೆ ಕೊಡು ಎಲ್ಲರ ಒಳಿತಿಗಾಗಿ ಈ ನಾಡಿಗಾಗಿ ಈ ದೇಶಕ್ಕಾಗಿ ಎಲ್ಲರನ್ನೂ ಸುಖವಾಗಿ ಇಡುವನ್ನುವ ಒಂದು ಹಂಬಲದಿಂದ ತಾಯಿಯರು ಹರಿಕೆಯನ್ನು ಈ ದೇವಿಯಲ್ಲಿ ಹೊತ್ಕೊತಾರೆ. ಹಾಗೆಯೇ ಇಲ್ಲಿ ಸುಮಾರು 10 ದಿನಗಳ ಕಾಲ ಗರುಡ ಪಟದೊಂದಿಗೆ ಪ್ರಾರಂಭವಂಥ ಈ ಜಾತ್ರೆಯು ಊರ ಮೆರವಣಿಗೆ ದಶಮಿ ದಿಂಡಿಯ ನಿನ್ನೆಯ ದಿನ ದಶಮಿ ದಿಂಡಿಯ ಮೆರವಣಿಗೆ ಇಡೀ ಊರ ಪ್ರಮುಖ ಬೀದಿಗಳಲ್ಲಿ ಆ ಮೆರವಣಿಗೆ ಬಂದು ಮಂಗಲಾಗುತ್ತದೆ. ಇಂದು ಸಾಯಂಕಾಲ ದೇವಿಯ ಜಾತ್ರೆ ಜರುಗುವುದು. ಇಲ್ಲಿ ಅನೇಕ ನಮ್ಮ ಹಿರಿಯರು, ನಮ್ಮ ಪೂಜ್ಯ ಹಿರಣ್ಯಸ್ವಾಮಿ ದೇವಮಠ ಅವರು, ನಮ್ಮ ಹಿರಿಯರು, ತಾಯಂದಿರು ಹಾಗೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿ ಅದ್ದೂರಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಸಕಲ ವ್ಯವಸ್ಥೆಗಳನ್ನು ಇವರು ಮಾಡ್ತಾರೆ. ಮತ್ತು ಜೊತೆಗೆ ಇಲ್ಲಿ ಈ ಜಾತ್ರೆ ಏನಂದರೆ ವಿಶೇಷತೆ ಏನಂದರೆ ಅಕ್ಕ ತಂಗಿಯರ ಜಾತ್ರೆ ಅಂತ ಹೇಳ್ಬೋದು ನಾವು. ಯಾಕಂದರೆ
ಬಾದಾಮಿ ಬನಶಂಕರಿಯಲ್ಲಿ ಅಕ್ಕ ಆಗಿ ದೇವಿಯು ಅರ್ಪಣೆ ಆಗ್ತಾಳೆ. ಇಲ್ಲಿ ತಂಗಿಯ ರೂಪದಲ್ಲಿ ದರ್ಶನವನ್ನು ಸಕಲರಿಗೆ ನೀಡ್ತಾಳೆ. ನಿನ್ನೆ ದಿವಸ ಒಂದು ಅಲಂಕಾರ ವಿಶೇಷತೆ ಅಂತಂದ್ರೆ ಹಣ್ಣಿನ ಅಲಂಕಾರ, ತರಕಾರಿ ಅಲಂಕಾರ ವಿಶೇಷತೆ ಇತ್ತು ನಿನ್ನೆ. ಅದು ಒಂದು ವಿಶೇಷತೆ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಜಾತ್ರೆಯಲ್ಲಿ ಸಾಯಂಕಾಲದಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ. ಈ ದೇವಿಯ ಆಶೀರ್ವಾದ ಪಡೆದು ಇಲ್ಲಿ ಅನೇಕ ಮಕ್ಕಳು ತಾಯಂದಿರು ಬರ್ತಾರೆ. ವಿವಿಧ ಅಲಂಕಾರದ ಆಟಿಕೆ ಸಾಮಾನುಗಳು ಇಲ್ಲಿ ಸಿಗ್ತವೆ. ಮಿರ್ಚಿ, ಬಜಿ, ಹೀಗೆ ತರತರದ ತಿನಿಸು ಕೂಡ ಇಲ್ಲಿ ನೆರವೇರುತ್ತೆ. ಜೊತೆಗೆ ಯಾಕೆ ಇಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಭಕ್ತಿಯ ರೂಪದಲ್ಲಿ ದೀವಿಟಿಗೆಯನ್ನು ಅಲಂಕಾರ ಮಾಡ್ತಾರೆ. ಯಾಕೆ ದೀವಿಟಿಗೆಯನ್ನು ಅಲಂಕಾರ ಮಾಡ್ತಾರೆ, ಯಾಕೆ ಹಿಡಿತಾರೆ ಅಂದರೆ ಇಂದಿನ ಕಾಲದಲ್ಲಿ ಸುಮಾರು 200-300 ವರ್ಷಗಳ ಹಿಂದೆ ಯಾವ ನಮ್ಮ ಈ ಲೈಟ್ಗಳ ವ್ಯವಸ್ಥೆ ಇರಲಿಲ್ಲ, ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಆ ಒಂದು ಸಂಕೇತವಾಗಿ ಭಕ್ತಿಯನ್ನು ಅರ್ಪಣೆ ಮಾಡಲಿಕ್ಕೆ ಬೆಳಕಿನ ರೂಪದಲ್ಲಿ ಅವರು ದೀವಿಟಿಗೆಯನ್ನು ಅರ್ಪಣೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡುತ್ತಿದ್ದಾರೆ. ಅವರಿಗೆ ಸಕಲ ಐಶ್ವರ್ಯ, ಸಂಪತ್ತು, ಎಲ್ಲವ ಭಾಗ್ಯವನ್ನು ಕೊಡಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥಿಸುತ್ತಾ, ಹಾಗೆಯೇ ಇಲ್ಲಿ ನೆರೆದಂಥ ಎಲ್ಲ ಭಕ್ತಾದಿಗಳು ಸುಮಾರು ನೋಡಿ ನಾಳೆ ಇಲ್ಲಿಂದ ಹಿಡ್ಕೊಂಡು ಸಾಯಂಕಾಲ ಅಲ್ಲಿಯವರೆಗೂ ಜನ ಸೇರ್ತಾರೆ. ತಮ್ಮ ಹರಿಕೆಗಳನ್ನು ಕೇಳ್ಕೊತಾರೆ. ಆ ತಾಯಿ ಎಲ್ಲವೂ ಕೊಡ್ತಾಳೆ. ತಾಯಿಗೆ ಅರ್ಪಣೆ ಮಾಡಿದ್ರೆ ಆ ತಾಯಿಯಿಂದ ನಮ್ಗೆ ಎಲ್ಲವೂ ಸಿಗುತ್ತೆ. ಈ ದೇಶದಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಎಷ್ಟು ಉತ್ಸಾಹಕತೆಯಿಂದ ಓಡಾಡ್ತಾರೆ ಅಂದ್ರೆ ನಾನು ನೋಡಕತ್ತೀನಿ 8 ದಿನಗಳ ಕಾಲ. ಹಾಗೆ ಎಲ್ಲರೂ ಕರೆದ ತಕ್ಷಣ ಎಲ್ಲ ಕೆಲಸ ಮಾಡ್ತಾರೆ. ಆ ದೇವಿಯ ಆಶೀರ್ವಾದ ಅವ್ರಿಗೆ ಇರದೆ ಅವರ ಕುಟುಂಬಕ್ಕೆ, ಅವರ ಮನೆತನಕ್ಕೆ ಹಾಗೂ ಸಕಲ ಜನರಿಗೂ ಕೂಡ ಆ ತಾಯಿಯ ಆಶೀರ್ವಾದ, ಆ ತಾಯಿಯ ಕರುಣೆ ಪ್ರತಿಯೊಂದು ಕುಟುಂಬಕ್ಕೆ ಸರ್ವೇ ಜನ ಸುಖಿನೋ ಭವಂತೆ ಎನ್ನುವ ಹಾಗೆ ಎಲ್ಲ ಕುಟುಂಬದವರು ಇಲ್ಲಿ ವೈವಿಧ್ಯತೆ ಇದೆ, ಏಕತೆ ಇದೆ. ನಾವೆಲ್ಲರೂ ಒಂದು ಐಕ್ಯತೆ ಇದೆ. ಈ ಐಕ್ಯತಾ ಮನೋಭಾವದಿಂದ ಈ ಜಾತ್ರೆಯ ವಿಶೇಷ ಅಂದ್ರೆ ಐಕ್ಯತೆ. ಸರ್ವ ಜನಾಂಗದವರು ಕೂಡಿ ಈ ರಥೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸ್ತಾರೆ. ಈ ದೇಶದಲ್ಲಿ ಎಲ್ಲರಿಗೂ ಆ ತಾಯಿ ಇನ್ನೊಮ್ಮೆ ಆಶೀರ್ವಾದ ರೂಪದಲ್ಲಿ ನೀಡಲಿ ಅಂತ ಹೇಳುತ್ತಾ, ಎಲ್ಲರಿಗೂ ಸಕಲವನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ, ಈ ದೇವಿಯ ಜಾತ್ರೆಯ ಎಲ್ಲ ಮಹೋದರಿಗೆ ಎಲ್ಲರಿಗೂ ವಂದನೆಗಳು, ಅಭಿನಂದನೆ ಸಲ್ಲಿಸುತ್ತಾ ಯಶಸ್ವಿಯಾಗಿ ಈ ತಾಯಿಯ ಜಾತ್ರೆ ಜರುಗಲಿ ಅಂತ ಈ ಹಾರೈಸುತ್ತಾ ಜೈ ಬಾದಾಮಿ ಬನಶಂಕರಿನ ಬಾಲಕ ಶಂಭು, ಆದಿ ಪರಮೇಶ್ವರಿನ ಬಾಲಕ ಶಂಭು. ಈ ಚಲನ್ ಯಾಕಂದ್ರೆ ಇವರು ನಮ್ಮ ಆತ್ಮೀಯ ಗೆಳೆಯರು ಶಂಕರ್ ಸಮಾಳದಂಥದ್ದು. ಈ ಚಲನ್ ಯೂಟ್ಯೂಬ್ ಚಾನಲ್ನ ಸತತ 3 ವರ್ಷಗಳ ಕಾಲ ಮಾಡ್ಕೊತ ಬಂದಾರ. ಉಚಿತವಾಗಿ ಇವರು ಸೇವೆಯನ್ನು ಅರ್ಪಣೆ ಮಾಡ್ತಾರೆ. ಯಾಕಂದ್ರೆ ಅನೇಕ ಅನಾಥರಿಗೆ, ವಯೋವೃದ್ಧರಿಗೆ ಏನೋ ಬರಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವರ ಸೇವೆ ಎಷ್ಟು ಹೇಳಿದ್ರು ಕಡಿಮೆನೇ. ಈ ಚಲನನ್ನು ಶಂಕರ್ .ಮಂಜುನಾಥ್.ಸಮಾಳದ ಇದು ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಎಲ್ಲ ವಿಡಿಯೋ ಚಿತ್ರಣ, ಇದು ದೇವಿಯ ರಥೋತ್ಸವ ಸಿಗುತ್ತೆ, ದಸರಾ ಮಹೋತ್ಸವದೂ ಕೂಡ ಸಿಗುತ್ತೆ. ಪ್ರತಿಯೊಂದು ಕಾರ್ಯಕ್ರಮ ಇಲಕಲ್ ನಗರದಲ್ಲಿ ಈ ದೇವಿ ಇರ್ಬೋದು, ಆ ದೇವಿ ಇರ್ಬೋದು, ಎಲ್ಲ ದಸರಾ ಮಹೋತ್ಸವದ ಕೂಡ ಇವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಭಕ್ತಿ ರೂಪವಾಗಿ ಅರ್ಪಣೆ ಮಾಡ್ತಾರೆ. ತಾವುಗಳು ಹೇಳ್ರಿ, ಯಾರಾದರೂ ಈಗ ಬರೋದಕ್ಕಾಗಲಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ರಿ, ಅದೆಲ್ಲ ಇಲ್ಲಿ ಸಿಗುತ್ತಂತ ಅವರಿಗೆ ಹೇಳ್ರಿ. ಇವರ ಈ ಸೇವೆ ಆ ತಾಯಿ ಇವರಿಗೂ ಕೂಡ ಅತ್ಯಂತ ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಡಲಿ ಅಂತ ಹಾರೈಸುತ್ತಾ, ಎಲ್ಲರಿಗೂ ಇವರು ಕೂಡ ಮತ್ತೊಮ್ಮೆ ನಮ್ಮ ಸಮಿತಿಯ ಪರವಾಗಿ, ದೇವಾಂಗ ಸಮಾಜದ ಪರವಾಗಿ, ಎಲ್ಲರ ಹಿರಿಯರ ಪರವಾಗಿ ವಂದನೆ.